ಹೋಗಲ್ಲ ಗ್ಯಾಸ್ ಬಿಲ್ ಅಲ್ಲ ಇದು. ಮೂರು ಸರ್ ವಿಶಾಲ್ ಇವೆಲ್ಲ ಹಂಗೆ ಹೋಗಿ ಆ ಕಡೆ ಮೂವ್ ಮಾಡಿ. ಈ ಕಡೆ ಬಾ ಮೇಡಮ್, ಹೋಗಿ ಮೇಡಮ್ ಒಳಗಡೆ ಸರ್, ಈ ಕಡೆ ಸರ್. ಸರ್ ವಸಿಷ್ಠ ಸರ್, ಒಂದೇನಂದ್ರೆ ಕ್ಯಾನ್ಸರ್ ಅಂತ ಬಂದಾಗ ನಮಗೆ ಅದೊಂಥರ ದೊಡ್ಡ ಹೆಮ್ಮಾರಿ. ಅದು ಬಂದ್ರೆ ಬದುಕಲ್ಲ ಅಂತ ಒಂದು ಕಾಲ ಇತ್ತು. ಅಂದ್ರೆ ಯಾವಾಗಲೂ ಊರಲ್ಲಿ ಒಬ್ಬಂಗೆ ಯಾವಾಗಲೂ ಬಂದ್ರೆ ಹೆಚ್ಚು. ಅಂಡ್ ನಮ್ಮ ಕಡೆ, ನಾವು ಹಳ್ಳಿ ಕಡೆ ಎಲ್ಲ, ನಮ್ಮ ಊರ ಕಡೆ ಎಲ್ಲ ಕ್ಯಾನ್ಸರ್ ಅನ್ನೋ ಪದನೇ ತುಂಬಾ ರೇರು. ಕ್ಯಾನ್ಸರ್ ಬಂದ್ರೆ ಕ್ಯೂರ್ ಇಲ್ಲ ಅಥವಾ ಹಿಂಗೆ ಏನು. ಇವತ್ತಿಗೂ ಕ್ಯಾನ್ಸರ್ ಬಂದ್ರೆ ತುಂಬಾ ಪ್ಯಾನಿಕ್ ಆಗೋ ಜನ ಇನ್ನೂ ಇದ್ದಾರೆ, ನಮ್ಮೂರ ಕಡೆ ಹಂಗೆ ಇದ್ದಾರೆ. ಅಂಥದ್ರಲ್ಲಿ ಇವತ್ತು ಅಂದ್ರೆ ಆ ಸಿಚುವೇಶನ್ ಇಂದ ಇವತ್ತಿನ ಸಿಚುವೇಶನ್ ಗಮನಿಸೋದಾದ್ರೆ ಕ್ಯಾನ್ಸರ್ ಅನ್ನೋದು ಒಂಥರ ಈ BP ಶುಗರ್ ಎಷ್ಟು ಕಾಮನ್ ಆ ಥರ ಕ್ಯಾನ್ಸರ್ ಕಾಮನ್ ಆಗ್ತಾ ಇದೆ. ಅಂಡ್ ಐ ಹರ್ಡ್ 2035 ಅಷ್ಟೊಳಗೆ ಇಂಡಿಯಾ ವಿಲ್ ಬಿ ಕ್ಯಾನ್ಸರ್ ಕ್ಯಾಪಿಟಲ್ ಅಂತ. ಸೊ ಇದು ಒಂದು ಏನಂದ್ರೆ ಒಂದು ಲ್ಯಾಕ್ ಆಫ್ ಅವೇರ್ನೆಸ್ ಇಂದ ಆಗುತ್ತೆ. ಅಂಡ್ ಕ್ಯಾನ್ಸರ್ಗೆ ಕಾರಣಗಳು ನಮ್ಗೆಲ್ರಿಗೂ ಗೊತ್ತಿರೋದೆ. ಒಂದಷ್ಟು ಬಗೆಯ ಕ್ಯಾನ್ಸರ್ಗಳಿಗೆ ನಾವೇ ನಮ್ಮ ಕೈಯಾರೆ ಮಾಡ್ಕೊಳ್ಳುವಂಥ ಕೆಲಸಗಳಿರ್ಬೋದು, ಹವ್ಯಾಸಗಳು ಅಥವಾ ಚಟಗಳಿರ್ಬೋದು, ಅಥವಾ ಲೈಫ್ ಸ್ಟೈಲ್ ಇರ್ಬೋದು. ಇನ್ನೊಂದಷ್ಟು ಗೊತ್ತಿಲ್ಲದೆ ಇರತಕ್ಕಂಥ ಕ್ಯಾನ್ಸರ್ ಪ್ರಕಾರಗಳು. ಅದನ್ನ ನಾವು ಬೀಟ್ ಮಾಡಬಹುದು ಅಥವಾ ಗೆಲ್ಲಬಹುದು. ಆದರೂ ಕೂಡ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ತುಂಬಾ ಜನ ಬಳಲ್ತಾ ಇದ್ದಾರೆ, ತುಂಬಾ ಜನ ಜೀವ ತೆರ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಹೆಚ್ಚು ಹೆಚ್ಚು ಅವೇರ್ನೆಸ್ ಮೂಡಿಸೋದು,
ನಮ್ಮ ಸಮಾಜನ ಆರೋಗ್ಯಕರವಾಗಿ ಕಟ್ಟೋದು ಇದು ನಮ್ಮೆಲ್ಲರ ಹೊಣೆ. ಸೊ ಸಮಾಜದ ಒಬ್ಬ ನಾಗರಿಕನಾಗಿ ಇಲ್ಲಿ ಆ ಜವಾಬ್ದಾರಿ ಹೊತ್ತು ಬಂದಿದ್ದೀನಿ. ಸೊ ನನ್ನ ಕಡೆಯಿಂದ ಏನಂದ್ರೆ ಇದು ಎಷ್ಟು ಜನಕ್ಕೆ ತಲುಪಕ್ಕೆ ಸಾಧ್ಯ, ಎಷ್ಟು ಅಂದರೆ ಎಲಿಟ್ ಸಿಟಿಸನ್ ಅಥವಾ ಯಾರೋ ಎಜುಕೇಟೆಡ್ ಕ್ರೌಡ್ಗೆ ಅಷ್ಟೇ ತಲುಪಿಸೋದಲ್ಲ, ಪ್ರತಿ ಸಮಾಜದ ಕೊನೆ ನಾಗರಿಕನ ತನಕ ಈ ವಿಷಯ ಹರಡಬೇಕು, ತಲುಪಬೇಕು. ಹಾಗಾಗಿ ನಾವೆಲ್ಲರೂ ಒಂದು ಕೈ ಜೋಡಿಸಿ ಒಂದು ಅವೇರ್ನೆಸ್ ಹರಡಿಸಕ್ಕಂತ ಒಂದು ಪ್ರಯತ್ನ. ಸೊ ಕ್ಯಾನ್ಸರ್ ಎಂಬ ಮಾರಣಾಂತಿಕ ಕಾಯಿಲೆ ಈಗ ನಾವು ಕಳೆದ 50 ವರ್ಷ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇನ್ಫೆಕ್ಷಿಯಸ್ ಡಿಸೀಸ್ ಮಲೇರಿಯಾ, ಡೆಂಗ್ಯೂ ಅಥವಾ ಚಿಕನ್ ಗುನ್ಯಾ ಅಂತವೆಲ್ಲ ಇತ್ತು. ಅದು ಇವಾಲ್ವ್ ಆಗ್ತಾ ಹೈಪರ್ ಟೆನ್ಷನ್, ಡಯಾಬಿಟೀಸ್, ಅದರೊಟ್ಟಿಗೆ ಕ್ಯಾನ್ಸರ್ ಅನ್ನೋ ಒಂದು ಎಲ್ಲ ಸೊಸೈಟಿಯಲ್ಲೂ ಆ ಥರ ಕಾಯಿಲೆಗಳು ಇವಾಲ್ವ್ ಆಗೋದು ಕಂಡು ಬರುತ್ತದೆ. ಕ್ಯಾನ್ಸರ್ ಅಲ್ಲಿ ಮುಖ್ಯವಾಗಿ 3 ಇರೋದು ಓರಲ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಂತ. ಇದಕ್ಕೆ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್, ಅಂದ್ರೆ ಮೊದಲು ಸ್ಕ್ರೀನ್ ಮಾಡ್ಕೊಳ್ಬೇಕಾಗತ್ತೆ. ಸ್ಪೆಷಲಿ 40 ವರ್ಷ ಆದ ಮಹಿಳೆಯರೆಲ್ಲರೂ ಕಂಪಲ್ಸರಿ 5 ವರ್ಷಕ್ಕೊಂದ್ಸಲಿ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಓರಲ್ ಕ್ಯಾನ್ಸರ್ಗೂ ತುಂಬಾ ಅವರೇ ಚೆಕಿಂಗ್ ಮಾಡ್ಕೊಳ್ಳುವಂತ ಮೆಥಡ್ಗಳಿರ್ತದೆ. ಈ ಜಾಥಾದ ಮೂಲಕ ನಾವು ಕೊಡುವ ಮೆಸೇಜ್ ಏನೆಂದರೆ ಕ್ಯಾನ್ಸರ್ ಈಸ್ ಟ್ರೀಟೇಬಲ್ ಟು ಲಾರ್ಜರ್ ಎಕ್ಸ್ಟೆಂಟ್, ಬಟ್ ಅದಕ್ಕಿಂತ ಜಾಸ್ತಿ ಅವರು ಪ್ರಿವೆಂಟ್ ಮಾಡೋ ಕಡೆ ಫೋಕಸ್ ಕೊಡಬೇಕು, ಜಾಸ್ತಿ ಸ್ಕ್ರೀನಿಂಗಿಗೆ ಮುಂದೆ ಬರಬೇಕು, ಅದ್ರ ಬಗ್ಗೆ ಇನ್ನು ಅವೇರ್ನೆಸ್ ಬರಬೇಕು. ಹೇಗೆ ಹೈಪರ್ ಟೆನ್ಷನ್, ಡಯಾಬಿಟೀಸ್ಗೆ ಎಲ್ಲರೂ ಬಂದು ಚೆಕ್ ಮಾಡಿಸ್ಕೊಳ್ತಾರೋ, ಈಗ ಬರ್ತಾ ಇದ್ದಾರೋ, ಅದೇ ತರ ಕ್ಯಾನ್ಸರ್ಗೂ ನಮ್ಮಲ್ಲಿ ಇದೆಯಾ ಅಂತ ಪ್ರಿವೆಂಟಿವ್ ಸ್ಕ್ರೀನಿಂಗ್ ಮಾಡ್ಕೊಳ್ಳೋದಕ್ಕೂ ಎಲ್ಲರೂ ಮುಂದೆ ಬರಬೇಕಾಗತ್ತೆ ಅನ್ನೋ ಒಂದು ಸದಾಶಯದೊಂದಿಗೆ ಇಂದು ನಾವು ಜಾಥಾ ಮಾಡ್ತಾ ಇದ್ದೀವಿ. ನಮಸ್ಕಾರ. ಹಾಗೆ ವಸಿಷ್ಠ ಅವರು ಹೇಳ್ದಂಗೆ, ಆಮೇಲೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಸಾಹೇಬರು ಹೇಳ್ದಂಗೆ ಕ್ಯಾನ್ಸರ್ ಅವೇರ್ನೆಸ್ ಎಷ್ಟು ಮುಖ್ಯ ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ. ಈ ವಿಷಯದಲ್ಲಿ ನಾನು ಹೇಳೋದು ಒಂದೇನು ಅಂತಂದ್ರೆ, ನಮ್ಮ ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆಯಿಂದ ಹೋದ ವರ್ಷ ಆಲ್ಮೋಸ್ಟ್ 50ಕ್ಕಿಂತ ಹೆಚ್ಚು ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್, ಅಂದ್ರೆ ಕ್ಯಾನ್ಸರ್ನ ಪತ್ತೆ ಹಚ್ಚುವ ಕ್ಯಾಂಪ್ಗಳನ್ನು ಮಾಡಿದ್ದೇವೆ. ಪ್ಲಸ್ ಕ್ಯಾನ್ಸರ್ ಅವೇರ್ನೆಸ್ ಅನ್ನು ಮಾಡ್ತಾನೆ ಬಂದಿದ್ದೀವಿ. ನಮ್ಮ ಉದ್ದೇಶ ಏನು ಅಂದ್ರೆ, ವಸಿಷ್ಠ ಸರ್ ಹೇಳ್ದಂಗೆ, ಇವರು ಹೇಳ್ದಂಗೆನೆ ನಾವು ಕಿದ್ವಾಯಿ ನಡಿಗೆ ಗ್ರಾಮದ ಕಡೆಗೆ ಅನ್ನೋ ಒಂದು ಉದ್ದೇಶವನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಅಂದ್ರೆ ಈ ಕ್ಯಾನ್ಸರ್ ಅವೇರ್ನೆಸ್ ಏನಿದೆ, ಇಟ್ಸ್ ನಾಟ್ ಓನ್ಲಿ ಫಾರ್ ದ ಅರ್ಬನ್ ಪೀಪಲ್, ಮೇನ್ಲಿ ಬೇಸಿಕಲಿ ಎಲ್ಲ ನಮ್ಮ ಏನು ಗ್ರಾಮಾಂತರದ ಜನಗಳು ಇರ್ತಾರಲ್ಲ, ಅವರಿಗೆ ಒಂದು ಕ್ಯಾನ್ಸರ್ ಮೂಡಿಸುವ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೇವೆ. ಈ ಇಡೀ ವರ್ಷ ವಿ ವಾಂಟ್ ಟು ಡೂ ಆಸ್ ಮಚ್ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ ಆಸ್ ಪಾಸಿಬಲ್. ಒಂದು. ಎರಡನೇದು, ನಮ್ಮ ಕಿದ್ವಾಯಿ ಸಂಸ್ಥೆ ಸುಮಾರು ಆಲ್ಮೋಸ್ಟ್ 3-4 ಇಯರ್ಸ್ ಇಂದ ಕಂಟಿನ್ಯೂಸ್ ಆಗಿ, ಬಿಕಾಸ್ ಅವರ್ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ ಅಂಡ್ ಅವೇರ್ನೆಸ್, ನೀವಾಗಲೇ ತಿಳಿದಂಗೆ ಈಗ ಮುಂಚೆ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ವಾಸ್ ವೆರಿ ಕಾಮನ್ ನಮ್ಮ ಕರ್ನಾಟಕದ ಜನದಲ್ಲಿ, ಬಟ್ ಈಗ ಅದು ಕಡಿಮೆ ಆಗಿದೆ. ಈ ಕಡಿಮೆ ಆಗಿರೋದು ಏನು ಅಂತಂದ್ರೆ, ಒಂದು ಡಿಟೆಕ್ಷನ್ ಇಂದ, ಅರ್ಲಿ ಡಿಟೆಕ್ಷನ್ ಲೀಡ್ಸ್ ಅರ್ಲಿ ಕ್ಯೂರ್, ಪ್ಲಸ್ ಅದನ್ನು ತಡೆಗಟ್ಟಬಹುದು. ಸೊ ದಟ್ ಈಸ್ ಕಮ್. ಹಾಗೆ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಬರುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಲಿಟಲ್ ಇಟ್ ಕ್ಯಾನ್ ಬಿ ಬಿಕಾಸ್ ಆಫ್ ದಿ ಫಿಸಿಕಲ್ ಆಕ್ಟಿವಿಟಿ ಚೇಂಜಸ್ ಇರ್ಬೋದು, ಆ ಥರದ್ರಿಂದ. ಸೊ ಅದ್ರ ಬಗ್ಗೆ ನಾವು ಜಾಗೃತಿ ಮೂಡಿಸಿ, ತಂಬಾಕು ಬಗ್ಗೆ ಜಾಗೃತಿ ಮೂಡಿಸಲು ಪ್ರಯತ್ನ ಮಾಡ್ತಾನೆ ಇದ್ದೀವಿ. ದಿಸ್ ವಿಲ್ ಬಿ ಅ ಕಂಟಿನ್ಯೂಸ್ ಆನ್ ಗೋಯಿಂಗ್ ಪ್ರೊಸೆಸ್. ಈ 2 ಮಾತಿಂದ ಹೇಳ್ತಾ ನಾನು ಈ 2 ಮಾತು ಮುಗಿಸ್ತಾ ಇದ್ದೀನಿ. ಏಯ್ ಬನ್ನಿ ಸರ್.